ಸ್ನೇಹಕ ಒಂದು ಟೀನು 2 ವಡೆ ಕೊಡು. ಹಾಂ ಅಣ್ಣ ಕೊಟ್ಟೆ. ಯಾಕ ಮುತ್ತು ಮನೆಗೆ ಹೋಗ್ಲಿಲ್ಲ ಊಟಕ್ಕೆ? ಹೋಗ್ಲಿಲ್ಲ ಗೌಡ್ರೆ, ನಾನು ಹೆಂಡ್ರು ತವ್ರ ಮನೆಗೆ ಹೋಗಿದ್ಲು. ಸ್ನೇಹಕ ಹುಸಿ ಬಿರ್ನೆ ಕೊಡು, ನನಗೆ ಪೇಂಟ್ ಕೆಲಸ ಐತೆ. ಅಣ್ಣ ನೀವು ನನ್ನ ಸ್ನೇಹ ಅಂತಲೇ ಕರಿಬೋದು, ಪರವಾಗಿಲ್ಲ. ಆಗದೇ ಇಲ್ಲ ಕಣಕ. ಸ್ನೇಹ ಅಂತ ಹೆಸರನ್ನ ಯಾರು ಇಟ್ಕೊಂಡಿದ್ರು ಸರಿ, ನನಗಿಂತ ಚಿಕ್ಕವರಾಗಿದ್ರು ಸರಿ, ದೊಡ್ಡವರಾಗಿದ್ರು ಸರಿ, ನಾನು ಸ್ನೇಹಕ್ಕ ಅಂತಾನೆ ಕರಿತೀನಿ. ಹೌದಾ? ಯಾಕೆ? ಹ್ಞೂ ಅಕ್ಕ, ಮುತ್ತು ಮುಂಚೆಯಿಂದನೂ ಹಿಂಗೆ. ಸಹನ ಅಕ್ಕನ್ನ ಸಹನ ಅಂತ ಕರಿತಿದ್ದ, ಸ್ನೇಹ ಅಕ್ಕನ್ ಮಾತ್ರ ಅಕ್ಕ ಅಂತಿದ್ದ. ಸ್ನೇಹಕ್ಕ ಅಂದ್ರೆ ಅವನಿಗೆ ಅಷ್ಟು ಭಯ. ಭಯ ಮಾತ್ರ ಅಲ್ಲ, ಗೌರವನುವೆ. ಸೀತನಯ್ಯ, ನಮ್ಮೂರ್ನಾಗೆ ಸ್ನೇಹ ಓದಿರೋ ಅಷ್ಟ ಯಾರು ಓದವ್ರು ಹೇಳು? ಅದು ಅಲ್ಲದೆ ನಮ್ಮ ಸ್ನೇಹನ ಮಾತನಾಗೆ ನ್ಯಾಯ ಇರ್ತಿತ್ತು. ಹ್ಞೂ, 2 ಮಾತು ಹೇಳ್ಬಿಟ್ರೆ ಸಾಕು, ಊರೇ ಮೆಚ್ಚಂಗಿರ್ತಿತ್ತು. ನೀನು ಹಂಗೆ ಆಗಕ್ಕ. ಏನ್ಲ ನನ್ನ ಹಂಗೆ ಮೋಸ ನೋಡ್ತಾ ಇದೆಯಾ? ಅದು ಏನಿಲ್ಲ ಗೌಡ್ರೆ, ಏನೋ ವಾಸನೆ ಬತ್ತೈತೆ. ಅಲ್ವಾ, ನಮಗೂ ಆಗ್ಲಿಂದ ಏನೋ ವಾಸನೆ ಬರ್ತಿದೆ. ಹೌದಾ? ನನ್ನ ಮೂಗಿಗೆ ಏನೋ ಆಗೋಗಿದೆ ಅನ್ಸತ್ತೆ. ಅಯ್ಯೋ, ಜೋರಾಗೆ ಬರ್ತಿದ್ಯಲ್ಲ ಅಕ್ಕ. ನನಗೂ ಹಂಗೆ ಅನ್ಸರ್ ಕಣವ. ನಾನು ಹೊಲ್ದ ಕಡೆ ಬೂರ್ಸ್ ಹಾಕೊಂಡು ಹೋಗಿದ್ನಲ್ಲವ, ಅದ್ರದ್ದೇ ನಾತ ಇರಬೇಕು ಅಂತ ನಾನು ಹೇಳ್ಕೊಂಡ್ರೆ ಇವೆಲ್ಲ ಹಾಡ್ಕೋತೀರ ಅಂತ ಸುಮ್ಕೆ ಇದ್ದೆ ಕಣವ. ಅದ್ರದ್ದಲ್ಲ ಸ್ನೇಹಕ್ಕ, ಇಲಿ ಏನಾರ ಸತ್ತಿರ್ಬೋದಾ ಅಂತ. ಇದ್ರೂ ಇರ್ಬೋದು ಕಣೋ. ಏ ಇಲ್ಲ, ಅವ್ವ ಎಲ್ಲ ಕ್ಲೀನ್ ಮಾಡ್ತಾಳೆ. ಅಯ್ಯೋ ನೀನು ಸುಮ್ಕಿರು ಸುಮ. ನಾನು ನಮ್ಮ ಮನೆನ ದಿನ ಕ್ಲೀನ್ ಮಾಡ್ತೀನಿ, ಆದ್ರೂ ಒಂದೊಂದು ಕಿತ ಹಾಳಾಗಿ ಬೆಕ್ಕಿರ್ತಾವಲ್ಲ, ಇಲಿನೋ ಪಲಿನೋ ಸಾಯಿಸ್ಕೊಂಡು ಅಟ್ಟದ ಮ್ಯಾಕಾಗಲಿ ಸೀಟ್ ಮ್ಯಾಕಾಗಲಿ ತಗೊಂಡೋಗಿ ಬಿಟ್ಬಿಟ್ಟಿರ್ತವೆ. ಅದ್ರದ್ದು ವಾಸನೆ ಅನ್ನಿಸ್ತದೆ. ಇದ್ರೂ ಇರ್ಬೋದು, ನಾನು ಒಂದ್ಸತಿ ನೋಡ್ಕೊಂಡು ಬರ್ತೀನಿ ಇರು ಸುಮ. ಪರ್ಕೆ ಕೊಡು. ಸುಮಾ, ಅಲ್ಲಿ ಏನೋ ಇದೆ, ಕಡ್ಡಿ ತಗೊಂಬಾ.
ಅಣ್ಣ ಸೂಪರ್ ಸೂಪರ್ ಕ್ಯಾಚ್ ಮಾತ್ರ. ಅಕ್ಕ ಏನೂ ಆಗಿಲ್ಲ ಅಲ್ಲ? ಸುಮಾ, ಸರಿಯಾದ ಟೈಮಿಗೆ ಬಂದು ಸ್ನೇಹಕ್ಕನ್ ಕಾಪಾಡಿದ್ರಿ ಬಾವ. ನೀನು ಹಂಗೆ ಕರಿಬೇಡ ಸುಮಾ. ಹೆಂಗೆ? ನನ್ನ ಮುಂದೆ ಇವಳನ್ನ ನಮ್ಮವ್ರ ಹೆಸರನ್ನ ಕರಿಬೇಡ. ಆದ್ರೆ ಇವ್ರ ಹೆಸರೇ ಸ್ನೇಹ ಅಲ್ವಾ ಬಾವ? ಹಂಗಾರೆ ನನ್ನ ಬಾವ ಅಂತ ಕರಿಬೇಡ. ಕರಿಬೇಡ ಅಂದ್ರು ನೀವ್ ನಂಗೆ ಬಾವನೇ ಅಲ್ವಾ? ಏ ಸುಮಾ, ನಿಂಗೆ ಅರ್ಥ ಆಗಕ್ಕಿಲ್ವೇ? ಸ್ನೇಹಕ್ಕ ಕಂಟಿ ಭಾವ ಅಂತ ಒಟ್ಟಿಗೆ ಹೇಳಿದ್ರೆ ಅದು ಬ್ಯಾರೆ ಥರ ಕೇಳಿಸ್ತೈತೆ. ಅದಕ್ಕೆ ಬೇರೆ ತರನಾ? ಹ್ಞೂ, ಅಂದರೆ ಅವರಿಬ್ರು ಗಂಡ ಹೆಂಡತಿ. ಮುಚ್ಚಲಾ ಬಾಯಿ. ಇವಳಾಗಿ ಕಿನ್ನಾಕೊಂಡು ಸುಮಾ. ನಮ್ಮವ್ರ ಬಟ್ಟೆ ಯಾಕೆ ಹಾಕೊಂಡೋಣ ಅಂತ ಕೇಳ್ತಾವಿನಿ. ನೋಡೋ, ನಾನು ಇದೇ ಕೊನೆಗಿತ ಹೇಳ್ತೀವಿ, ನಮ್ಮವ್ರ ಬಟ್ಟೆನ ಯಾರು ಹಾಕೊಳಂಗಿಲ್ಲ. ಅಕ್ಕ, ಬಾವ ಹೋದ್ರು. ಈಗಲೇ ಬಟ್ಟೆ ಬದಲಾಯಿಸೋ ಅವಶ್ಯಕತೆ ಇಲ್ಲ. ಈಗಲೇ ಬೇಡ ಅಂದರೂ ಆಮೇಲೆ ಬದಲಾಯಿಸು ಅಂತಾನೆ ತಾನು ಅರ್ಥ ಸುಮಾ. ನನ್ನ ಮೇಲೂ ಕೋಪನಾ? ಛೇ, ನನಗೆ ಯಾವ ಕೋಪನೂ ಇಲ್ಲ. ಬಾಬಾ ಹಾಗೆ ಮಾತಾಡಬಾರ್ದಿತ್ತು. ಆದರೆ ಅವ್ರು ಮಾತಾಡಿದ್ರಲ್ಲಿ ತಪ್ಪೇನಿದೆ ಸುಮಾ? ಅವ್ರ ಜಾಗದಲ್ಲಿ ನಿಂತು ನೋಡಿದ್ರೆ ಅವ್ರ ಕೋಪ ನ್ಯಾಯನೇ. ಇದರಿಂದನೇ ಗೊತ್ತಾಗತ್ತೆ ನೋಡು ಸುಮಾ, ಅವ್ರ ಸ್ನೇಹಕ್ಕನ್ನು ಎಷ್ಟು ಪ್ರೀತಿಸ್ತಾ ಇದ್ರು ಅಂತ. ನಾನು ಬರೀ ಸ್ನೇಹಕ್ಕನ ಬಟ್ಟೆ ಹಾಕ್ಕೊಂಡಿದ್ದಕ್ಕೆ ಅವ್ರಿಗಷ್ಟು ಕೋಪ ಬರೋಷ್ಟು ಪ್ರೀತಿಸ್ತಾ ಇದ್ರು. ಸ್ನೇಹಕ್ಕ ಏನೇ ಅಂದರೂ ತುಂಬ ಅದೃಷ್ಟ ಮಾಡಿದರು. ಆದರೆ ಏನು ಸುಖ, ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ಲು. ಅದಕ್ಕೂ ನಾನೇ ಕಾರಣ ಅಂತ ಕಂಠಿ ಸಾಹೇಬರು ಅಂದ್ಕೊಂಡಿದ್ದಾರೆ. ನಾನು ಸ್ನೇಹಕ್ಕನ ಬಟ್ಟೆ ಹಾಕ್ಕೊಂಡಿದ್ದೀನಿ ಅಂತ ಸಾಹೇಬರು ನನಗೆ ಬೈದಿದ್ದಕ್ಕೆ ನನಗೇನು ಬೇಜಾರಿಲ್ಲ. ಆದರೆ ನನಗೆ ಖಂಡಿತ ನಂಬಿಕೆ ಇದೆ, ಕಂಠಿ ಸಾಹೇಬರು ಒಂದಲ್ಲ ಒಂದಿನ ನನ್ನನ್ನು ಅರ್ಥ ಮಾಡ್ಕೊತಾರೆ ಅಂತ. ಸುಮಾ, ನೀನೇನು ಫೀಲ್ ಮಾಡ್ಕೊಬೇಡ, ನಾನು ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ ಆಯಿತಾ? ಮುತ್ತು ಹಿಡ್ಕೊಂಡಿದ್ದೀನಿ ನೋಡ್ಲಾ ಮುಂದೆ ಬಗ್ಗೆ. ಏಯ್ ಇಟ್ಕೊಳ್ರಿ ಗೌಡ, ಸುಮ್ಮನೆ ಇಲ್ಲಿ ಮಾಡೋರಿಗಿನ್ನ 7 ಜಾಸ್ತಿ ಆಗ್ಬಿಡ್ತಾರೆ. ಏಯ್ ನೋಡಲ್ಲ ಕೆಲಸನ. ಅಲ್ಲೇನಾದರೂ ಇದೆಯಾ? ಹ್ಞೂ, ಇಲ್ಲ. ಒಂದು ಹ್ಞೂ ಅನ್ನಿ, ಇಲ್ಲ ಅನ್ನಿ. ಅದೇನದು ಹ್ಞೂ ಇಲ್ಲ? ಮುತ್ತು, ನಿಂಗೆ ತಲೆ ಇದೆಯಾ ಅಂತ ಕೇಳಿದ್ರು ಮುತ್ತು ಕೊಡೋ ಉತ್ತರ ಇದೇನೆ ಅಲ್ವೇನೋ ಮುತ್ತು? ಕಾಣ್ತೈತೆ. ಏನು ಕಾಣ್ತಿಲ್ಲ.
ನೀವಿಲ್ಲಿ ಸುಮ್ಕೆ ತಲೆ ಕೆಡ್ಸ್ಕೊತಿದ್ರ ಅಂತ ಕಾಣಿಸ್ತಾರೆ. ಇಲ್ಲಿನೂ ಇಲ್ಲ ಹುಲಿನೂ ಇಲ್ಲ. ಅವಾಗಲೇ ಜವರಣ್ಣ ತಿಂಡಿ ತಿಂತಿದ್ನಲ್ಲ, ಅವನ ಕೈ ಚೀಲದಲ್ಲಿ ಕರ್ಮಿನಿತ್ತು ಅಂತ ಕಾಣಿಸ್ತದೆ. ಅದೇ ವಾಸನೆ. ಅಯ್ಯೋ ಛೀ. ಏನವ ನೀನು ಹಿಂಗಂತೀಯ? ಕರ್ಮೀನ್ ಜೊತೆಗೆ ಅವರೆಕಾಳು ಹಾಕಿ ಸಾರು ಮಾಡಿದ್ರೆ ಎಂಥ ಚೆನ್ನಾಗಿರ್ತದೆ ಗೊತ್ತಾ? ಸರಿ ಆಯ್ತು ಮುತ್ತು, ಕೆಳಗಿಳಿ ನೀನು. ಇಳಿಲ್ಲ, ಹುಷಾರಾಗಿಳಿಯೋ. ಕೊಡ್ರಿ ಬಿಗೇಗೌಡ್ರೆ. ಹಾಂ, ಹಿಡ್ಕೊಂಡಿದ್ದೀನಿ ಬರ. ಈ ಏಣಿ ಯಾಕೆ ಬಂತು? ಏನಿದ್ರಲ್ಲ, ಏನು ಮಾಡ್ತಾ ಇದ್ದೀರಿ ಅಂತ? ಹಾವು ಏಣಿ ಆಟ ಆಡ್ತಿದ್ವಿ ಮಿಸ್ಟರ್ ಕುಪ್ಪಾಲ್. ಏಯ್ ತಲಲ್ಟೆ, ಏನೇ ಆಯ್ತಾಯ್ತಲ್ಲಿ? ಅದು ಪುಟಕ ಏನೋ ವಾಸನೆ ಬತ್ತಿತ್ತು, ಇಲಿ ಸತ್ತು ಬಿದ್ದಿರ್ಬೇಕೇನೋ ಅಂತ ನೋಡ್ತಿದ್ದೋ. ಅಷ್ಟರಲ್ಲಿ ಕಂಟಿ ಹಣ ಬಂದ್ಬಿಟ್ಟು ಪಾಪ ಸ್ನೇಹಕ್ಕನಿಗೆ ಹಿಗ್ಗ ಮಗ್ಗ ಬೈದು ಹೋಗ್ಬಿಟ್ರು. ಕಂಟಿ ಸಾಹೇಬ್ರು ಬೈದ್ರಾ? ಯಾಕೆ ಮಗಳೇ, ಏನಾಯ್ತು? ಇಲ್ಲಪ್ಪ, ಅದೇನಿಲ್ಲ. ನಿಜವಾಗ್ಲೂ ಮುತ್ತು, ನಿನ್ ತಲೆನೇ ಇಲ್ಲ ಕಣೋ. ಲೇ ಮುತ್ತು, ಯಾವ ವಿಚಾರನ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗಲ್ಲ ಕಣ್ಣ ನಿನಗೆ. ಕಂಟಿ ಅವರು ಬೈದ್ಬಿಟ್ಟು ಹೋದ್ರು ಅಂತ ಮಾತ್ರ ಹೇಳಿದ್ರೆ ಹೆಂಗ್ಲ? ಈ ಹುಡುಗಿ ನಮ್ಮ ಸ್ನೇಹನ ಬಟ್ಟೆ ಹಾಕೊಂಡಿದ್ದಕ್ಕೆ ಬೈದ್ರು ಅಂತ ಹೇಳ? ಮುತ್ತುಕ್ ತಲೆ ಇಲ್ಲ, ಗೌಡ್ರಿಗೆ ಇದ್ದು ಯೂಸ್ ಇಲ್ಲ. ಹೌದಾ? ಏನು ಸ್ನೇಹ ಮಾರ್ ಬಟ್ಟೆ ಹಾಕೊಂಡಿದ್ದಕ್ಕೆ ಬೈದ್ರಾ? ಇಲ್ಲಪ್ಪ, ಅವರೇನು ಬೈದಿಲ್ಲ. ಮತ್ತೆ ನೀನು ಯಾಕಮ್ಮ ಬಟ್ಟೆ ಬದಲಾಯಿಸ್ಕೊಂಡಿದ್ಯಾ? ಸುಮಾ, ಏನಾಯ್ತು? ಏನು ಇಲ್ಲ ಅಕ್ಕ. ನೀವಿಬ್ರು ಏನೋ ಮುಚ್ಚಿಡ್ತಾ ಇದ್ದೀರಾ. ನಾವೇನು ಮುಚ್ಚಿಡ್ತಿದ್ದೀವಿ? ಅಲ್ಲ, ಮುಚ್ಚಿಡಕ್ಕೆ ಏನೂ ಇಲ್ಲ. ಮಿಸ್ಟರ್ ಗೋಪಾಲ್ ಮೇಲೆ ಆಣೆ. ಸುಮಾ, ನಾನು ಏನ್ರಿ ಮಾಡಿದ್ದೆ ನಿಮಗೆ? ಶಿವ ಅಂತ ನಾನು ಪಡೆದು ನಾನು ನಿಂತೀವ್ನಿ, ನನ್ನ ಹೆಸ್ರು ಹಾಕ್ತಿರ್ಬೇಕು ಇದಕ್ಕೆ? ಯಾಕೆ ಮಿಸ್ಟರ್ ಗೋಪಾಲ್, ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ಸರಿ ನಡ್ರಿ ಅಲ್ಲ, ಕೆಲ್ಸಕ್ಕೆ ಬಾರ್ದು ಮಾತುಗಳು. ಸನ ಬರವ ಲೆಕ್ಕ ನೋಡಮ್ಮ. ಅಕ್ಕ ಕೊಡಿ. ಮಗಳನ್ನ ಹೀಗೆ ಬಿಟ್ಟರೆ ಒಂದಲ್ಲ ಒಂದು ಗಲಾಟೆ ಆಗ್ತಾನೆ ಇರುತ್ತೆ. ಆದಷ್ಟು ಬೇಗ ಹೇಳ್ಕೊಂಡು ಮದುವೆ ಮಾಡಬೇಕು. ಪುಟ್ಟಕ್ಕವ್ರ ಹತ್ರ ಈ ವಿಷಯ ಮಾತಾಡಬೇಕು. ತಗೊಳ್ಳಿ. ನಿಮ್ಗಳ ಸಪೋರ್ಟ್ ಇದ್ರೇನೆಯ ನಾನು ಚೆಂದಾಗಿ ವ್ಯಾಪಾರ ಮಾಡೋಕ್ಕಾಗೋದು. ತಗೋ ಪೊಲೀಸಪ್ಪ. ಹುಡುಗ ಮತ್ತಲ್ಲಿ ನಮ್ಮನ್ನು ಒಳಗಡೆ ಹಾಕ್ಬಿಡ್ಬೇಡಪ್ಪ ಪೊಲೀಸಪ್ಪ. ನಮ್ಮ ಹೆಸರು ಹಂಗೆಲ್ಲ ಮಾಡೋಕ್ಕಿಲ್ಲ ಅಲ್ಲೋನಪ್ಪ. ಇಡೀ ಡಿಪಾರ್ಟ್ಮೆಂಟೇ ನಿಮ್ಮನ್ನು ಹುಡುಕ್ತಾ ಇರಬೇಕಾದ್ರೆ ಇನ್ನು ಎಷ್ಟು ದಿವಸ ನಾನು ನಿಮ್ಮ ಸಪೋರ್ಟ್ ಮಾಡ್ತೀನೋ ಬಿಡ್ತೀನೋ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ನಮಗೆ ಈ ಊರು ಸೇಫ್ಟಿ ಅಲ್ಲ ಅಂತ. ದಾಸನ, ನಾವು ಆದಷ್ಟು ಬೇಗ ಈ ಊರನ್ನ ಬಿಡಬೇಕು. ನಿಮ್ಮನ್ನ ಎಲ್ಲ ಬೇರೆ ಊರಲ್ಲೇ ಹುಡುಕ್ತಾ ಇದ್ದಾರೆ, ನೀವು ಇಲ್ಲಿರೋದೇ ಸೇಫು. ಹೌದಮ್ಮ, ನಾವಿಲ್ಲಿರೋದೇ ಬೆಸ್ಟ್. ಇದೆಲ್ಲ ತಣ್ಣಗಾಗಲಿ,
ಆದ್ರೆ ಕಂಟಿ ಕೈಗೆ ಮಾತ್ರ ಸಿಗಾಕೋಬೇಡ್ರಿ. ಪೊಲೀಸರ ಕೈಗೆ ಸಿಗಾಕೊಂಡ್ರೆ ಕೈ ಬಿಸಿ ಮಾಡ್ಬಿಟ್ಟು ತಪ್ಪಿಸ್ಕೋಬೋದು. ಆದ್ರೆ ಅವನು ವೀರಭದ್ರ ಅವ್ನು ಎಷ್ಟೆಲ್ಲ ಓವರ್ ಬಿಲ್ಡಪ್ ಕೊಡ್ಬೇಡ್ರಿ. ಅವನಿಗಾಗಲೇ ಹೆಂಡತಿ ಸತ್ತಿರೋ ದುಃಖದಲ್ಲಿದ್ದಾನೆ. ನೋಡಿ, ಊರು ಬಿಡಬೇಕು ನಿಜ, ಆದ್ರೆ ಅದಕ್ಕೆ ಮೊದಲು ನನ್ನ ಕೈಗೆ ಆ ಹುಡುಗಿ ಸಿಗಬೇಕು. ಏನ್ರ ಇದು? ಏನ್ ನೋಡಕ್ ನಾನೇನ್ ಜೋಕರ್ ತರ ಕಾಣ್ತಾ ಇದ್ದೀನಿ ಅಂತ? ಅಯ್ಯ, ನೀನ್ ಅದೇ ಹುಡುಗಿಯಿಂದ ಯಾಕೆ ಬಂದಿದೀಯ ಅಂತ ಅರ್ಥ ಆಗ್ತಾ ಇಲ್ವಲ್ಲ ನಮ್ಗೆ ಯಾರಿಗೂ ದಾಸನ. ಜಾತಕ ರಾಜ ಕನಕ ಯೋಗ ಅಂತ ಕೇಳಿದೀರಾ? ಕೋಟಿ ಅಲ್ಲ, 100 ಕೋಟಿಗೊಂದು ಜಾತಕ ಅದು. ಅವಳಿರೋ ಜಾಗದಲ್ಲಿ ಅದೃಷ್ಟ ಕುಲಾಯಿಸುತ್ತೆ. ಅಷ್ಟೇ ಅಲ್ಲ, ಆ ಹುಡುಗಿ ಹೆಸರಲ್ಲಿ ಎಷ್ಟು ಆಸ್ತಿ ಇದೆ ಗೊತ್ತಾ? ಅದು ಆ ಹುಡುಗಿಗೆ ಗೊತ್ತಿಲ್ಲ. ಬಿಡಿ, ಆ ವಿಚಾರ ಎಲ್ಲ ಇಲ್ಲಿ ಮಾತಾಡಬಾರ್ದು. ಮಾತಾಡಬಾರ್ದು. ಶಾಂತಂ ಪಾಪ, ಶಾಂತಂ ಪಾಪ. ಆ ಹುಡುಗಿ ನನಗೆ ಬೇಕು ಅಷ್ಟೆ. ಅವಳು ಸಿಕ್ಕಿದ್ಲು ಅಂದ್ರೆ ನನಗೂ ಈ ಊರಿಗೂ ಏನೂ ಸಂಬಂಧ ಇಲ್ಲ, ನನಗೇನು ಕೆಲಸನೂ ಇಲ್ಲ. ಅಮ್ಮರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿತ್ತು, ಮಾತಾಡ್ಬೋದಾ? ಯಾರು ಹೇಳಪ್ಪ? ಎಲ್ಲರೂ ಹೊರ್ಗಡೆ ಹೋಗ್ಬೇಕಾ? ಮೆಸ್ ನೋಡ್ಕೋಬೇಕು ತಾನೆ? ನಾನು ನೋಡ್ಕೋತೀನಿ ಬಿಡ. ಅಯ್ಯೋ, ಅದಲ್ಲಮ್ಮ, ಅದಲ್ಲ. ಹೇಳಪ್ಪ, ಮೈ ಹುಷಾರಿಲ್ವೇ? ಅದಲ್ಲಮ್ಮ. ಮತ್ತೆ ಅದು ಸ್ನೇಹನ ಬಗ್ಗೆ ಮಾತಾಡಬೇಕಿತ್ತು. ಅಂದರೆ ನನ್ನ ಮಗಳ ಬಗ್ಗೆ ಮಾತಾಡೋದಿತ್ತು. ಹೇಳಪ್ಪ. ಮದುವೆ ವಯಸ್ಸಿಗೆ ಬಂದಿರೋ ಹುಡುಗಿ ಅವಳು. ಎಷ್ಟು ದಿನ ಅಂತ ನಾನು ಜೋಪಾನ ಮಾಡ್ಕೊಂಡು ಓಡಾಡೋಕ್ಕಾಗತ್ತೆ? ಅವಳಿಗೆ ನಿಮ್ಮ ಬಗ್ಗೆ ತುಂಬ ಅಕ್ಕರೆ, ಅಭಿಮಾನ, ಪ್ರೀತಿ. ಅವಳು ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂತಾಳೆ. ಆದರೆ ಮನೇಲೇ ಇಟ್ಕೊಂಡಿರೋದಕ್ಕಾಗಲ್ಲ ಅಲ್ವಾ? ಕೀಟೇನಾ? ನಿನ್ನ ಸಂಕಟ ನಂಗೆ ಅರ್ಥ ಆಯ್ತದೆ ಕಣಪ್ಪ. ನಾನು 3 ಹೆಣ್ಮಕ್ಳು ಎತ್ತಿರೋಳು. ನನಗೂ ಹಿಂಗೆ ಯೋಚನೆ ಆಯ್ತಾ ಇತ್ತು. ಯಾವುದೋ ಒಂದು ಸಂದರ್ಭದಾಗೆ ನಿನ್ನ ಮಗಳು ನನ್ನ ಮಗಳಿದ್ದಂಗೆ ಅಂತ ಬರೀ ಬಾಯಿ ಮಾತು ಹೇಳಿಲ್ಲ. ನನ್ನ ಮಕ್ಕಳಿಗೆ ಏನು ಮಾಡ್ತೀನೋ ಅವಳಿಗೂ ಅದನ್ನೆಲ್ಲ ಮಾಡ್ತೀನಿ. ಅಮ್ಮ, ನಿಮಗೆ ಯಾಕೆ ಕಷ್ಟ ಅಂತಾನೆ ನನಗೇನು ಕಷ್ಟ ಇಲ್ಲ ಕಣಪ್ಪ. ನಿಮ್ಗಾದ್ರೂ ಯಾರವ್ರೆ ನಮ್ಮನ್ನು ಬಿಟ್ರೆ? ನಮ್ಮನ್ನು ನಂಬಿರೋರನ್ನ ನಾವು ಹೆಂಗೆ ಕೈ ಬಿಡೋಕ್ಕಾಯ್ತದೆ? ಮಾಡಮ್ಮ, ಸ್ನೇಹಂಗೆ ಒಂದು ಒಳ್ಳೆ ಜಾಗ ಹುಡುಕಿ ಮದುವೆ ಮಾಡಮ್ಮ. ನೀನು ಅವಸರ ಪಡಬೇಡ, ಎಲ್ಲದಕ್ಕೂ ಸಮಯ ಬರ್ತದೆ. ಒಂದು ಗೆಪ್ತಿ ಮಡಿಕ್ಯ ಹೆಣ್ಮಕ್ಳನ್ನ ಭಾರ ಅಂತ ನಾವು ಅಂದ್ಕೊಂಬಿಟ್ರೆ ನಾವೇ ಈ ಭೂಮಿಗೆ ಭಾರ ಆಗಿಬಿಡ್ತೀವಿ. ಸ್ನೇಹನ ಮದುವೆ ಮಾಡಿ ಕಳಿಸೋದು ಬರೀ ಜವಾಬ್ದಾರಿ ಅಲ್ಲ, ಅದು ಒಂದು ಸಂಭ್ರಮ.
ಎಲ್ಲರ ಮನಸ್ಸಿಗೂ ಇಷ್ಟ ಆಗಬೇಕು. ಅವಳಿಗೆ ಅಂತ ಈಗಾಗಲೇ ಹುಡುಗ ಹುಟ್ಟಿರ್ತಾನೆ, ಒಳ್ಳೆಯವನೇ ಸಿಗ್ತಾನೆ. ಶಾನ ಯೋಚನೆ ಮಾಡಬೇಡ, ಹೋಗು ಕೆಲಸ ನೋಡು.